नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नान्मूनं ननां मा कृताः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धनुपाचार्यान् तत्त्वज्ञानार्थसिद्ध। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि भवन्तु। श्लोकैक श्रवण पठन मात्रेण वक्तुश्च श्रोतॄणां निखिल कलिकृत कल्मषापनोदन पुटुतरे धर्माद्यखिल पुरुषार्थ साधने भूते। अद्य रात्रागमे भारद्वाज संहितायां कार्तिक महात्म्ये वनभोजन विवरणारंभे सति किंचित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम
ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಕಾರ್ತಿಕ ಕೃಷ್ಣ ಪಕ್ಷ ದ್ವಾದಶಿ. ಕಾರ್ತಿಕ ಶುಕ್ಲ ಪಕ್ಷ ದ್ವಾದಶಿಯ ಅನಂತರ ಚತುರ್ದಶಿ ದಿನ, ಅದಕ್ಕೆ ವೈಕುಂಠ ಚತುರ್ದಶಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಆ ದಿನ ಧಾತ್ರಿ ಯಾಗವನ್ನು ಮಾಡಬೇಕು. ಈಗಾಗಲೇ ಆ ವೈಕುಂಠ ಚತುರ್ದಶಿ ಕಳೆದು 13-14 ದಿನಗಳಾಗಿವೆ. ಆದರೆ ಮತ್ತೆ ಪುನಃ ನಾಳೆ ತ್ರಯೋದಶಿ ದಿನ ನಾವು ಧಾತ್ರಿ ಹವನವನ್ನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ನಮ್ಮ ವಿದ್ಯಾಪೀಠದಲ್ಲಿ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದ್ದೇವೆ. ಆಚಾರ್ಯ ವೈಕುಂಠ ಚತುರ್ದಶಿ ಮುಗಿದು ಹೋಗಿದೆ, ಮತ್ತೆ ಪುನಃ ಎಳೆದು ತಂದು ಯಾಕೆ ಧಾತ್ರಿ ಹವನ ಮಾಡ್ತೀರಿ? ಆಗಿ ಹೋಗಿದ್ದೆಲ್ಲ ಮಾಡೋರು ಮಾಡಿದ್ದಾರೆ, ನಿಮಗಾಗಲಿಲ್ಲ ಅಂತ ತಿಳ್ಕೊಂಡು ಈಗ ಯಾಕೆ ಮಾಡ್ತೀರಿ? ವೈಕುಂಠ ಚತುರ್ದಶಿಯ ದಿನ ಧಾತ್ರಿ ಹವನವನ್ನು ಬಿಟ್ಟದ್ದು ಆಲಸ್ಯದಿಂದ ಅಲ್ಲ. ಆ ವೇಳೆಯಲ್ಲಿ ಭದ್ರಾವತಿಗೆ ಶ್ರೀಮನ್ ನ್ಯಾಯಸುಧಾನುವಾದ ಸುಧಾಮಂಗಳ ಪಾದುಕಾ ಮಹಾಸಮಾರಾಧನೆಯ ಕಾರ್ಯಕ್ರಮಕ್ಕೆ ಮಹಾಸ್ವಾಮಿಗಳಿಂದ ಆಜ್ಞಾಪತ್ರ ಬಂದದ್ದರಿಂದಾಗಿ ಅವರ ಆಜ್ಞೆಯನ್ನು ಪರಿಪಾಲಿಸುವುದಕ್ಕೋಸ್ಕರ ಆ ವೇಳೆಯಲ್ಲಿ ಅಲ್ಲಿಗೆ ಹೋಗಬೇಕಾಯಿತು. ಅದು ಕೂಡ ಮಹಾಮಂಗಲ. ಆದ್ದರಿಂದಾಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಕುರುದ ಕಾರ್ಯಕ್ರಮ ಮುಗಿಸ್ಕೊಂಡು ಬರಬೇಕಾದ್ರೆ ವಿಳಂಬವಾಯಿತು. ಆಯಿತು, ವೈಕುಂಠ ಚತುರ್ದಶಿ ಮುಗಿದೋಗಿದೆಯಲ್ಲ, ಮತ್ತ್ಯಾಕೆ ಮಾಡ್ತೀರಿ ಅಂತ ಅನ್ನೋದಕ್ಕೋಸ್ಕರ ಕಾರ್ತೀಕ ಮಾಸ ಮಹಾತ್ಮ್ಯ. ಒಂದು ಮಾತನ್ನು ಹೇಳ್ತದೆ. ಎರಡು ತರಹದ ಧಾನ್ಯಗಳನ್ನು ನಾವು ನಮ್ಮ ಉಪಜೀವನಕ್ಕೆ ಉಪಯೋಗಿಸ್ತೇವೆ. ಒಂದು ಮುಂಗಾರು ಬೆಳೆ, ಇನ್ನೊಂದು ಹಿಂಗಾರು ಬೆಳೆ. ಉತ್ತರಾಯಣದಲ್ಲಿ ತೆಗೆಯುವ ಕ್ರಾಪ್ಸ್, ದಕ್ಷಿಣಾಯಣದಲ್ಲಿ ತೆಗೆಯುವ ಕ್ರಾಪ್. ಉತ್ತರಾಯಣದಲ್ಲಿ ನಾವು ದಿನಾಲು ಊಟ ಮಾಡುವಾಗ, ಊಟ ಅಂದರೆ ಭೋಜನ ಯಜ್ಞ ಮಾಡುವಾಗ ಕೆಲವು ಸಲ ಅಪ್ಪಿತಪ್ಪಿ ಅಭಕ್ಷ್ಯ ಮಾಡಿರ್ಬೋದು, ಅಥವಾ ಮೇಲ್ಗೆಯಿಂದ ಅನ್ನ ತಿಂದಿರ್ಬೋದು, ಅಥವಾ ಸರಿಯಾದ ರೀತಿಯಲ್ಲಿ ಅನುಸಂಧಾನ ಪುರಸ್ಸರವಾಗಿ ಊಟ ಮಾಡಿರದೇ ಇರಬಹುದು. ಆ ಎಲ್ಲ ಅನ್ನದೋಷ ನಿವಾರಣೆಗೋಸ್ಕರ ಶ್ರಾವಣ ಭಾದ್ರಪಾದ ಮಾಸದಲ್ಲಿ ಉತ್ತರಾಯಣದಲ್ಲಿ ಅಗ್ರಯಾಣೇಷ್ಟಿ ಅಂತ ತಿಳ್ಕೊಂಡಂತೇಳಿ ಒಂದು ಯಜ್ಞವನ್ನು ಮಾಡಲಾಗ್ತದೆ.
ಅಂದರೆ ಆ ಕಾಲದಲ್ಲಿ ಬಂದ ಹೊಸ ಧಾನ್ಯಗಳನ್ನು ಉಪಯೋಗಿಸುವ ಪೂರ್ವದಲ್ಲೂ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಆನಂತರ ತನ್ನ ಉಪಭೋಗಕ್ಕೆ ತೆಗೆದುಕೊಂಡ್ರೆ ದೋಷ ಬರೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಆಗ ಆ ಹೋಮವನ್ನು ಮಾಡಬೇಕು. ಆನಂತರ ದಕ್ಷಿಣಾಯನದ ಅನ್ನಶುದ್ಧಿ ಆಗಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಅಥವಾ ಚಾತುರ್ಮಾಸ್ಯ ವ್ರತದಲ್ಲಿ ಏನಾದರೂ ಭಂಗ ಬಂದಿದ್ದರೆ, ಚಾತುರ್ಮಾಸ್ಯ ವ್ರತದಲ್ಲಿ ನಾವು ಚಾತುರ್ಮಾಸ್ಯ ವ್ರತವನ್ನು ಪರಿಪಾಲನೆ ಮಾಡದೇ ಇದ್ದರೆ ಬಂದಿರತಕ್ಕಂಥ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಧಾತ್ರಿ ಹವನ ವನಭೋಜನ ಮಾಡುವುದು ಅತ್ಯಂತ ಅನಿವಾರ್ಯವಾಗಿದೆ. ಕಾಡಿನಲ್ಲಿದ್ದ ನೆಲ್ಲಿ ಗಿಡವನ್ನು ಹುಡಿಕೊಂಡು ಹೋಗಿ ಅದರ ಸಮೀಪದಲ್ಲಿ ಮಾಡತಕ್ಕಂತಹ ಭಗವಂತ ಮತ್ತು ಮಹಾಲಕ್ಷ್ಮಿಯನ್ನು ಕುರಿತು ಮಾಡುವ ಯಜ್ಞಕ್ಕೆ ಧಾತ್ರಿ ಹವನ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಎರಡು ಕಥೆಗಳಿವೆ. ಅಮೃತ ಕಲಶವನ್ನು ನನಗೆ ಬೇಕು ನಿನಗೆ ಬೇಕು ಅಂತೇಳಿ ದೈತ್ಯರಲ್ಲಿ ಹೊಡೆದಾಟ ನಡೆದಾಗ 2 ಹನಿ ಅಮೃತ ಕ್ಷೀರಸಾಗರದಲ್ಲಿ ಬಿದ್ದು ಅಂತ. 1 ಹನಿಯಿಂದ ತುಳಸಿ ಗಿಡ ಉತ್ಪನ್ನವಾಯಿತು, ಇನ್ನೊಂದು ಅಮೃತದ ಹನಿಯಿಂದ ನೆಲ್ಲಿ ಗಿಡ ಉತ್ಪನ್ನವಾಯಿತು, ಆಮಲಕ ವೃಕ್ಷ. ಅಥವಾ ಬೇರೆ ಕೂಡ ಕಥೆ ಬರ್ತದೆ ಪುರಾಣಾಂತರದಲ್ಲಿ. ಪರಮಾತ್ಮ ಯಾವಾಗ ಅಮೃತ ಬಂತು, ಭಗವಂತನ ಕಣ್ಣಿನಿಂದ ಆನಂದಾಶ್ರುಗಳು 2 ಹನಿ ಆನಂದಾಶ್ರು ಕೆಳಗೆ ಬಿತ್ತು. ಒಂದು ತುಳಸಿ, ಒಂದು ನೆಲ್ಲಿಗಿಡವಾಗಿ ಪರಿಣಮಿಸಿತು. ಏನೇ ಇರಲಿ, 2 ಅಮೃತವೇ. ಅದ್ಭುತವಾಗಿರ್ತಕ್ಕಂಥ ಔಷಧಿ ಗುಣದಿಂದ ಯುಕ್ತವಾಗಿರ್ತಕ್ಕಂಥ ಇವೆರಡು ಪದಾರ್ಥಗಳು ಅವುಗಳನ್ನು ಉದ್ದೇಶಿಸಿ ಮಾಡುವ ಆನಂತರ ಧಾತ್ರಿ ಹವನ ಬಹಳ ಮಹತ್ವಪೂರ್ಣವಾದದ್ದು. ಚಾತುರ್ಮಾಸದಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡಿರ್ತೇವೆ. ಆ ತಪ್ಪು ನಮಗೆ ನರಕಕ್ಕೆ ಕಾರಣವಾಗಬಾರದು ಅಂತ ತಿಳ್ಕೊಂಡು ಅಂತೇಳಿ ಈ ಧಾತ್ರಿ ಹವನವನ್ನು ಮಾಡಬೇಕು. ಶುಕ್ಲ ಪಕ್ಷದ ತ್ರಯೋದಶಿ ಚತುರ್ದಶಿ ಪ್ರಶಸ್ತವಾದದ್ದು. ಆದರೂ ಕಾರ್ತಿಕ ಮಾಸ ಮುಗಿಯೋದ್ರೊಳಗಾಗಿ ಮಾಡಿದರೂ ಕೂಡ ಏನು ತಪ್ಪಿಲ್ಲ, ಆದರೆ ಮಾಡಬೇಕು. ಈ ವನಭೋಜನ ಮತ್ತು ಧಾತ್ರಿ ಹವನದ ಮಹಾತ್ಮ್ಯವನ್ನು ಪಂಚರಾತ್ರಾಗಮದಲ್ಲಿ ಭರದ್ವಾಜ ಸಂಹಿತ ಅಂತ ಅನ್ನೋ ಭಾಗ, ಅದರಲ್ಲಿ ಬರುವ ಕಾರ್ತಿಕ ಮಾಸದಲ್ಲಿ ಈ ವನಭೋಜನ ಮತ್ತು ಇತ್ಯಾದಿಗಳ ವಿಶಿಷ್ಟವಾದ ವಿವರಣೆ ಬಂದಿದೆ. ಆ ವಿವರಣೆಯನ್ನು ಇವತ್ತು ತಿಳಿದುಕೊಳ್ಳಲು ನಾವು ಪ್ರಯತ್ನಿಸೋಣ. ಬ್ರಹ್ಮದೇವರು ಪರಮಾತ್ಮನ ಹತ್ರ ಬಂದು, ಭಗವಂತ, ಚಾತುರ್ಮಾಸ್ಯ ವ್ರತದ ಸಂದರ್ಭದಲ್ಲಿ ಆದ ನ್ಯೂನತೆ ಮತ್ತು ಭಂಗ ಇತ್ಯಾದಿಗಳ ದೋಷ ನಿವಾರಣೆ ಮಾಡಿಕೊಳ್ಳದೇ ಇದ್ದರೆ ರೌರವ ನರಕ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ರೌರವ ನರಕದಿಂದ ಪಾರಾಗಬೇಕಾಗಿದ್ದರೆ ಧಾತ್ರಿ ಹವನವನ್ನು ಮಾಡುವುದು ಅತ್ಯಂತ ಅವಶ್ಯಕ. ಧಾತ್ರಿ ಅಂತಂದರೆ ನೆಲ್ಲಿ ಗಿಡದಲ್ಲಿರುವ 21 ರೀತಿಯ ಮಹಾಲಕ್ಷ್ಮೀ ದೇವಿಯನ್ನು, ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡೋದು, ಅವರಿಗೆ ಆಹುತಿಗಳನ್ನು ಕೊಡೋದು, ಇದಕ್ಕೆ ಧಾತ್ರಿ ಹವನ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಈ ಪೂಜೆಯ ಜೊತೆಯಲ್ಲಿರ್ತಕ್ಕಂಥದ್ದು ವನಭೋಜನ. ವರ್ಷದಲ್ಲಿ ಒಂದು ದಿವಸ ಆದರೂ ಕೂಡ ಪರಿವಾರ ಸಮೇತರಾಗಿ ಕಾಡಿಗೆ ಹೋಗಿ ಎಲ್ಲಿ ಈ ಧಾತ್ರಿ ವೃಕ್ಷ ಇರ್ತದೆ ಆ ಪರಿಸರವನ್ನು ಹುಡುಕಿಕೊಂಡು ಅಲ್ಲಿ ಈ ಧಾತ್ರಿ ಹೋಮವನ್ನು ತಪ್ಪದೇ ಮಾಡಬೇಕು ಅಂತನ್ನೋ ವಿವರಣೆ ಈ
ಪಂಚರಾತ್ರ ಸಂಹಿತೆಯಲ್ಲಿ ಬಂದಿದೆ. ಧಾತ್ರಿ ಹವನದ ಮಹತ್ವವನ್ನು ಕೇಳಿದಾಗ ಆಗ ಬ್ರಹ್ಮದೇವರ ಜಿಜ್ಞಾಸೆಯನ್ನು ಪೂರೈಸುವುದಕ್ಕೋಸ್ಕರ ಪರಮಾತ್ಮ ಈ ಧಾತ್ರಿ ಹವನದ ವೈಶಿಷ್ಟ್ಯವನ್ನು ತಿಳಿಸಿ ಹೇಳ್ತಾನೆ. ಧಾತ್ರಿ ಹವನ ಏಕೆ ಮಾಡಬೇಕು, ಭಗವಂತ ಯಾವ ಪರಮಾತ್ಮನನ್ನು ಪೂಜಿಸಬೇಕು, ಅದರ ಬಗ್ಗೆ ವಿಸ್ತಾರವಾಗಿ ಹಂಸನಾಮಕ ಪರಮಾತ್ಮನ ಹತ್ತಿರ ಬ್ರಹ್ಮದೇವರು ಪ್ರಶ್ನೆ ಮಾಡಿದಾಗ ಆ ಕಾಲದಲ್ಲಿ ಪರಮಾತ್ಮ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಜಪ ಮಾಡುವಾಗ, ಹೋಮ ಮಾಡುವಾಗ, ಊಟ ಮಾಡುವಾಗ, ಪಿತೃಗಳಿಗೆ ತರ್ಪಣ ಕೊಡುವಾಗ, ಚಾಂಡಾಲರು, ಪತಿತರು, ಬಾಹಿರರು, ಮುಟ್ಟಾದವಳು ಅಥವಾ 10 ದಿನದ ಸೂತಕ ಇರುವವರು ಇವರನ್ನ ನೋಡಿದರೆ ಜಪ, ಹೋಮ, ದೇವರ ಪೂಜಾ, ಭೋಜನ, ಪಿತೃತರ್ಪಣ ಈ 5 ಸಮಯದಲ್ಲಿ ಪುನಃ ಸ್ನಾನ ಮಾಡಬೇಕು ಅಂತ ತಿಳ್ಕೊಂಡಂತೆ ನಿಯಮ ಇದೆ. ಅವರ ಮಾತು ಕೇಳಿದರೂ ಕೂಡ ಮೇಲಿಗೆ ಆಗ್ತದೆ, ಅವರನ್ನು ನೋಡಿದರೆ ಮೇಲಿಗೆ ಆಗ್ತದೆ, ಸ್ಪರ್ಶ ಮಾಡಿದ್ರಂತೂ, ಅವರನ್ನು ಮುಟ್ಟಿಕೊಂಡು ಹೋಮಾದಿಗಳನ್ನು ಮಾಡಿದ್ರಂತೂ ಕೃಷ್ಣ ಅರ್ಪಣ. ಈ ಎಲ್ಲ ಪಾಪಗಳನ್ನು ಕಳೆದುಕೊಳ್ಳಬೇಕಾಗಿದ್ದರೆ ಧಾತ್ರಿ ಹವನದಲ್ಲಿ ನೀವು ಭಾಗವಹಿಸುವುದು ಅನಿವಾರ್ಯವಾಗಿದೆ. ಆಯ್ತು, ಆಚಾರ್ಯರು ಕರೀತಾ ಇರ್ತಾರೆ, ಹೋದ್ರೆ ಹೋಗೋಣ, ಬಿಟ್ಬಿಡೋಣ ಅಂತಕೊಂಡು ಅನ್ಬೇಡಿ. ಧಾತ್ರಿ ಹವನದಲ್ಲಿ ಭಾಗವಹಿಸುವುದು ನಿಮ್ಮ ಎಲ್ಲರ ಪಾಪಗಳನ್ನು ದೂರ ಮಾಡೋದಕ್ಕೆ ಸಮರ್ಥವಾಗಿದೆ. ನಾವು ತಿಂತಕ್ಕಂಥ ಪದಾರ್ಥಕ್ಕೆ ಅನ್ನ ಅಂತಿಕೊಂಡು ಅಂತ ಹೇಳಿದ್ರು. ಅನ್ನ ಅಂದರೆ ಅಕ್ಕಿಯಿಂದ ಮಾಡಿರ್ತಕ್ಕಂಥ ಅನ್ನ ಅಂತ ಅರ್ಥಲ್ಲ. ಏನು ತಿಂತೇವೆ ಆ ಎಲ್ಲ ಆಹಾರಕ್ಕೂ ಕೂಡ ಶಾಸ್ತ್ರದಲ್ಲಿ ಅನ್ನ ಅಂತ ತಿಳ್ಕೊಂಡು ಅಂತ ಹೇಳಿ ಕರೆದಿದ್ದಾರೆ. ಆ ಅನ್ನ, ಆ ಧಾನ್ಯ ಉರಟದಲ್ಲಿ 2 ಸಲ ಬರ್ತದೆ, ಹಿಂಗಾರು ಮತ್ತು ಮುಂಗಾರು ಅಂತ ತಿಳ್ಕೊಂಡು ಅಂತೇಳಿ. 2 ಸಲ ಧಾನ್ಯವನ್ನು ತೆಗೆದಾಗ ಉತ್ತರಾಯಣದ ಧಾನ್ಯವನ್ನು ನಮಗೋಸ್ಕರ ಉಪಯೋಗಿಸೋಕ್ಕಿಂತ ಮೊದಲು ಅಗ್ರಯಾಣೇಷ್ಟಿ ಅಂತ ತಿಳ್ಕೊಂಡಂತೆ ನಾನು ಯಜ್ಞವನ್ನು ಮಾಡಿ ಹೊಸ ಧಾನ್ಯದ ಆಹುತಿಗಳನ್ನು ಅಗ್ನಂತರ್ಗತ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ ನಂತರ ಆ ಧಾನ್ಯಗಳನ್ನು ನಾವು ಉಪಯೋಗಿಸ್ತೇವೆ, ಅದು ನಿರ್ಮಾಲ್ಯ ಅಥವಾ ಉಚ್ಚಿಷ್ಟ ಅಂತ ಅನಿಸೋದಿಲ್ಲ. ಆ ನಂತರ ದಕ್ಷಿಣಾಯನದಲ್ಲಿ ಬಂದಿರತಕ್ಕಂತಹ ಕ್ರಾಪ್ ಏನಿದೆ ಅದರ ಶುದ್ಧಿಗೋಸ್ಕರ ಈ ರೀತಿಯಾದ ವನಭೋಜನ ಮತ್ತು ಧಾತ್ರಿ ಹವನವನ್ನು ಮಾಡಬೇಕು. ಉತ್ಥಾನ ದ್ವಾದಶಿ ದಿವಸವೇ ಕ್ಷೀರಾಬ್ದಿಯಲ್ಲಿ ಶಯನ ಮಾಡಿರ್ತಕ್ಕಂಥ ಪರಮಾತ್ಮನಿಗೆ ಆ ಕಾಲದಲ್ಲಿ ಹೇಳಪ್ಪ ಹೇಳು ಪರಮಾತ್ಮ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿ ಎಬ್ಬಿಸಿದ ನಂತರ ಚಾತುರ್ಮಾಸ್ಯ ಮುಗಿದು ಹೋಗ್ತದೆ. ಪರಮಾತ್ಮ ತಾನು ಆಷಾಢ ಮಾಸದಲ್ಲಿ ಮಲಗುವ ನಾಟಕವನ್ನು ಮಾಡ್ತಾನೆ. ಆ 4 ತಿಂಗಳುಗಳಿಗೆ ಚಾತುರ್ಮಾಸ್ಯ ಅಂತ ಚಾತುರ್ಮಾಸ ಅದಕ್ಕೆ ಸಂಬಂಧಿಸಿದ ಬರ್ತಾ ಚಾತುರ್ಮಾಸ್ಯ ಅಂತೇಳಿ ಅನಿಸ್ಕೊಳ್ತದೆ. ಪರಮಾತ್ಮ ಯಾವ ಪದಾರ್ಥಗಳನ್ನು ಸ್ವೀಕರಿಸುವುದಿಲ್ಲವೋ ಆಯಾ ಪದಾರ್ಥಗಳನ್ನು ನಾವು ಸ್ವೀಕರಿಸಿದರೆ ಪಾಪಿಗಳಾಗ್ತವೆ. ಪರಮಾತ್ಮನಿಗೆ ನಿವೇದನ ಮಾಡದೆ ನಾವು ಸ್ವೀಕಾರ ಮಾಡಿದ್ದೇವೆ ಅಂತ ಅರ್ಥ. ವೈ ಪ್ರಾಜ್ಞ ಅಭುಕ್ತಂ ಹರಿಣಾಚಯತ. ಪರಮಾತ್ಮ ಆಷಾಢ ಮಾಸದಲ್ಲಿ ಆಷಾಢ ಶುಕ್ಲ
ಏಕಾದಶಿ ದಿನದಿಂದ ಶ್ರಾವಣದ ಶುಕ್ಲ ಏಕಾದಶಿವರೆಗೂ ಶಾಖಗಳನ್ನು, ಪಲ್ಯಗಳನ್ನು, ಹಣ್ಣುಗಳನ್ನು, ತೊಗಟೆಗಳನ್ನು, ಹೂಗಳನ್ನು, ಮಸಾಲೆ ಪದಾರ್ಥಗಳನ್ನು ಸ್ವೀಕರಿಸುವುದಿಲ್ಲ. ಆಗ ಅವೆಲ್ಲ ಶಾಖವ್ರತವನ್ನು ಮಾಡಲೇಬೇಕು. ಅದರ ದುರ್ದೈವ, ರಂಜಾನ್ ನಿಯಮವನ್ನು ಪರಿಪಾಲಿಸುವ 99% ಜನ ಮುಸ್ಲಿಮರು ನಮ್ಮ ಜಗತ್ತಿನಲ್ಲಿ ಸಿಗ್ತಾರೆ. ಆದರೆ ಚಾತುರ್ಮಾಸ್ಯ ವ್ರತ ಮಾಡ್ತಕ್ಕಂಥ 10% ಜನ ಕೂಡ ಇರುವುದು ಭಾಳ ದುರ್ಲಭ. 10% ಹೆಚ್ಚಾಯಿತು ಅಂತ ಅನಿಸ್ತದೆ ನಮಗೆ. ಆಗ ತಿನ್ನುವ ಶಾಖ ಭಕ್ಷಣಗಳಿಂದ ಎಲುಬುಗಳನ್ನು ತಿಂದಿದರೆ ತೇನಾಸ್ತಿ ಭಕ್ಷಿತಂ ಭೂಯ, ಎಲುಗಳನ್ನು ತಿಂದರೆ ಏನು ಪಾಪ ಬರಬೇಕು? ತಿನ್ನೋದಂತ ಹಚ್ಚಿಬೋದು, ಅದನ್ನು ತಿನ್ಲಿಕ್ಕೆ ಬರೋದಿಲ್ಲ. ಆ ನಂತರ ಒಂದು ಸೂಜಿಯನ್ನು ತೆಗೆದುಕೊಂಡು ದೇವರಿಗೆ ಚುಚ್ಚಿದರೆ ಎಷ್ಟು ಪಾಪ ಬರ್ತದೆ, ಅಷ್ಟು ಪಾಪ ಶಾಖವ್ರತವನ್ನು ಮಾಡದೇ ಇದ್ದರೆ ಬರ್ತದೆ. ಇನ್ನು ಶ್ರಾವಣದಿಂದ ಭಾದ್ರಪದದವರೆಗೂ ಮಾಡುವ ವ್ರತಕ್ಕೆ ದಧಿವ್ರತ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಈ ಕಾಲದಲ್ಲಿ ಅಪ್ಪಿತಪ್ಪಿ ಮೊಸರು ತಿಂದರೆ ಆಗ ಅವನಿಗೆ ಗೋಮಾಂಸವನ್ನು ತಿಂದರೆ ಎಷ್ಟು ಪಾಪ ಬರಬೇಕು ಅಷ್ಟು ಪಾಪ ಬರುತ್ತದೆ, ದಧಿವ್ರತವನ್ನು ಮಾಡದೇ ಇದ್ದರೆ. ಕ್ಷೀರೇ ಪೀತೆ ತೃತೀಯೇತು, 3ನೇ ತಿಂಗಳಲ್ಲಿ ಭಾದ್ರಪದ ಮತ್ತು ಅಶ್ವಿನ ಮಾಸದ ಶುಕ್ಲ ಪಕ್ಷದ ಏಕಾದಶಿವರೆಗೆ ಕ್ಷೀರವ್ರತ ಇರ್ತದೆ. ಈ ಕ್ಷೀರವ್ರತದಲ್ಲಿ ಸಂದರ್ಭದಲ್ಲಿ ಯಾರು ಹಾಲು ಕುಡಿದರೆ 1 ತಿಂಗಳು, ಸೆರೆಯನ್ನು ಕುಡಿದರೆ, ಹೆಂಡವನ್ನು ಕುಡಿದರೆ ಏನು ಪಾಪ ಬರಬೇಕು ಅಷ್ಟೆಲ್ಲ ಪಾಪ ಇಷ್ಟಿಂದಲೇ ಬರ್ತದೆ. 4ನೇ ತಿಂಗಳು ದ್ವಿದಳ ವ್ರತವನ್ನು ಮಾಡದೇ ಇದ್ದರೆ ಕ್ರಿಮಿಗಳನ್ನು ಭಕ್ಷಿಸಿದಂತೆ ಮಹಾಪಾಪ ಅವನಿಗೆ ಬರ್ತದೆ. ಅವನಾಗ ದ್ವಿದಳವನ್ನು ತಿನ್ನೋದರ ಹೊರತು ಕ್ರಿಮಿಗಳನ್ನೇ ತಿಂತಾ ಇರ್ತಾನಂತ ಮಹಾಪಾಪಕ್ಕೆ ಗುರಿ ಆಗ್ತಾನೆ. ಬಡವನಿರಲಿ ಸಿರಿವಂತನಿರಲಿ 4 ಜನರು ಸೇರಿ ಈ ಧಾತ್ರಿಯ ವನಭೋಜನವನ್ನು ತಪ್ಪದೇ ಮಾಡಬೇಕು. ಶಕ್ತ ಕುರಿಯಾತ್, ಸಾಮರ್ಥ್ಯ ಇದ್ದವನು ತನ್ನ ಬಂದ ಸಂಬಳದಿಂದ, ತಾನು ಗಳಿಸಿದ ಹಣದಿಂದ ವಿಜೃಂಭಣೆಯಿಂದ ಈ ವ್ರತವನ್ನು ಮಾಡಬೇಕು. ಇಲ್ಲ ಒಬ್ಬ ಬಡವನಿದ್ದಾನೆ, ಹೊಟ್ಟೆಗೂ ಗತಿ ಇಲ್ಲ ಅಂತ ತಿಳ್ಕೊಂಡಂತಂದರೆ ಅವನು 10 ಜನರನ್ನು ಸಂಪರ್ಕ ಮಾಡಿ ಅವರಿಗೆ ಸದ್ಬೋಧನೆ ಮಾಡಿ ಇಂಥ ವ್ರತ ನಡೀಬೇಕು, ನೀವೆಲ್ಲರೂ ಸಹಕಾರ ಮಾಡಿ ಅಂತ ತಿಳ್ಕೊಂಡಂತೇಳಿ ಅವರ ಸಹಾಯವನ್ನು ತೆಗೆದುಕೊಂಡಾದರೂ ಯಾವನು ಧಾತ್ರಿಹವನವನ್ನು ಮಾಡ್ತಾನೆ. ಬಡವನಾಗಿದ್ದರೆ ಭಿಕ್ಷೆ ಬೇಡಿಯಾದರೂ ಹಣದಿಂದ ಧಾತ್ರಿಹವನ ಮಾಡಬೇಕು ಅಂತ ತಿಳ್ಕೊಂಡಂತಾರೆ. ಪುಣ್ಯಕ್ಷೇತ್ರಗಳಿಗೆ ಹೋಗಿ ಸ್ನಾನಗಳನ್ನು ಮಾಡಿ ಯಥಾಶಕ್ತಿ ದಾನಾದಿಗಳನ್ನು ಮಾಡಿ ಆ ನಂತರ ಚಾತುರ್ಮಾಸ್ಯ ವ್ರತದ ಭಂಗಕ್ಕೆ ಅನುಸಾರವಾಗಿ ಬಂದ ಪಾಪಗಳನ್ನು ಕಳೆಯೋದಕ್ಕೋಸ್ಕರ ನಾನು ವನಭೋಜನವನ್ನು ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ಸಂಕಲ್ಪ ಮಾಡಬೇಕು. ಇದನ್ನು ಪೂರ್ತಿ ಕಾರ್ತಿಕ ಮಾಸದಲ್ಲಿ ಮಾಡಲಿಕ್ಕೆ ಬರ್ತದೆ. ನಾವು ಶಾಸ್ತ್ರ ಬಿಟ್ಟೇನು ಆಚರಣೆ ಮಾಡ್ತಾ ಇಲ್ಲ, ಇದನ್ನು ನಾವು ತಿಳಿದುಕೊಳ್ಬೇಕು. ದ್ವಾದಶಿ, ಚತುರ್ದಶಿ, ಪೌರ್ಣಿಮಾ, ಪಂಚಮಿ, ಇತ್ಯಾದಿ ತಿಥಿಗಳಲ್ಲಿ
ಪ್ರತಿಪದ, ದ್ವಿತೀಯ ಮತ್ತು ತೃತೀಯ ಈ ತಿಥಿಗಳಲ್ಲಿ ಈ ವನಭೋಜನ ಧಾತ್ರಿ ಹವನವನ್ನು ಮಾಡಲಿಕ್ಕೆ ಬರ್ತದೆ. ಅದರಿಂದಾಗಿ ನಾಳೆ ಹೇಗೂ ತ್ರಯೋದಶಿ ಇದೆ, ಆ ನಂತರ ಯೋಗ್ಯ ಸಮಯ ಇದೆ, ಸೋಮವಾರ ಇದೆ. ಅದಕ್ಕೋಸ್ಕರ ಧಾತ್ರಿ ಹವನವನ್ನು ನಿಶ್ಚಯ ಮಾಡಿದ್ದೆ. ಮಂಗಳವಾರ ಮತ್ತು ಶುಕ್ರವಾರ ಧಾತ್ರಿ ಹವನವನ್ನು ಮಾಡಬಾರ್ದು, ಅದನ್ನು ಬಿಟ್ಟು ಬೇರೆ ದಿನಗಳಲ್ಲಿ ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ. ಧಾತ್ರಿ ಹವನಕ್ಕೆ ಬೇಕಾದ ಪದಾರ್ಥಗಳು ಮೋಸದಿಂದ ಗಳಿಸಿದ್ದಾಗಿರಬಾರ್ದು, ಕಳ್ಳತನದಿಂದ ಗಳಿಸಿರಬಾರ್ದು. ಒಳ್ಳೆ ಪರಿಶ್ರಮದಿಂದ ಪ್ರಾಮಾಣಿಕವಾಗಿ ಗಳಿಸಿದ ಹಣದಿಂದ ಯಜ್ಞಕ್ಕೆ ಬೇಕಾದಂಥ ಸಾಧನಗಳನ್ನು ಸಂಗ್ರಹ ಮಾಡಿ ಸಂಪೂರ್ಣ ಊರಿಗೆ ಆಮಂತ್ರಣ ಕೊಡಬೇಕು. ನೀವೆಲ್ಲರೂ ಬನ್ನಿ, ನಿಮ್ಮೆಲ್ಲರ ದುಃಖಗಳು ದೂರ ಆಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಅವರ ಮನವನ್ನು ಒಲಿಸಬೇಕು. ಆ ನಂತರ ಒಂದು ಹೊಸ ನಮ್ಮ ಜೊತೆಗೆ ಬರುವಂತೆ ಮಾಡಬೇಕು. ಮಾಡಿ ಪ್ರಾಣಾಯಾಮ ಮಾಡಿ ಧಾತ್ರಿ ಹವನವನ್ನು ಮಾಡಿ ವನಭೋಜನ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಬೆಳಗ್ಗೆ ಸಂಕಲ್ಪ ಮಾಡಬೇಕು. ಸಂಧ್ಯಾವನ ಕಾಲದಲ್ಲಿ ನಮಸ್ಕಾರ ಮಾಡಿ, ಮಾಸ ನಿಯಾಮಕನಾಗಿರ್ತಕ್ಕಂಥ ದಾಮೋದರನಿಗೆ ನಮಸ್ಕಾರ ಮಾಡಿ, ನಿರ್ವಿಘ್ನಂ ಕುರುಮೇ ದೇವ ದಾಮೋದರ ಜಗತ್ಪತೆ, ಪರಮಾತ್ಮ ಧಾತ್ರಿ ಹವನ ಮಾಡ್ತೇನೆ, ಯಾವ ವಿಘ್ನವೂ ಬಾರದಂತೆ ನೋಡಿಕೋ ಅಂಥೇಳಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಹೌದು, ದೇವರಿಗೆ ಪ್ರಾರ್ಥನೆ ಮಾಡಿದ್ರೇ ವಿಘ್ನಗಳು ಬರೋದಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ, ನಿನ್ನೆ ರಾತ್ರಿ ಏಕಾದಶಿ ರಾತ್ರಿಯವರೆಗೂ ಇವತ್ತು ಬೆಳಿಗ್ಗೆ ಕೂಡ ಪ್ರವಾಸದ ಶ್ರಮದಿಂದ ಬಂದ ಜ್ವರ ಕಡಿಮೆಯಾಗಿಲ್ಲ. ಅದಕ್ಕೋಸ್ಕರ ಆಗಾಗ ಸ್ವಲ್ಪ ಆಕಳಕ್ಕೆ ಬರ್ತಾ ಇದೆ. ಆದರೂ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಂಡರೆ ಪರಮಾತ್ಮ ಇವತ್ತು ಎದ್ದು ಕೂತು ಪ್ರವಚನ ಹೇಳುವಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದ್ದಾನೆ. ಧಾತ್ರಿ ಹವನವನ್ನು ಊರಿನ ಹೊರಗೆ ಆನಂತರ ಮಂದಿರದ ಸಾಮೀಪ್ಯದಲ್ಲಿ ಎಲ್ಲಿ ಗಿಡಗಳಿವೆ ಆ ಗಿಡಗಳ ಸನ್ನಿಧಾನದಲ್ಲಿ ಮಹಾಲಕ್ಷ್ಮೀಪತಿಯಾದ ನಾರಾಯಣನನ್ನು ಮತ್ತು ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಧಾತ್ರಿ ವೃಕ್ಷದ ಹತ್ತಿರ ಸಮೀಪದಲ್ಲಿ ಪೂಜಿಸಬೇಕು ಅಂತ ತಿಳ್ಕೊಂಡಂತೆ ನಿಯಮ ಇದೆ. ಅದಕ್ಕೋಸ್ಕರ ಒಂದು ಒಳ್ಳೆ ಮಂಟಪವನ್ನು ತಯಾರಿಸಬೇಕು. ಈ ಧಾತ್ರಿ ಹವನವನ್ನು, ಧಾತ್ರಿ ಪೂಜೆಯನ್ನು ಮಾಡಬೇಕು. ಕಾರ್ತಿಕರಾದ ದಾಮೋದರನ ಪ್ರೀತಿಗೋಸ್ಕರ, ಅವನ ಪೂಜೆಗೋಸ್ಕರ ಒಂದು ಒಳ್ಳೆ ಮಂಟಪವನ್ನು ತಯಾರಿಸಬೇಕು. ಪಿತಾನ ಮಿಕ್ಷುಕದಲ್ಲಿ ಆನಂತರ ಹಂದರ ಹಾಕಬೇಕು. ಎಲ್ಲ ರೀತಿಯಾಗಿರ್ತಕ್ಕಂಥ ಅಲಂಕಾರ ಮಾಡಬೇಕು. ಒಟ್ಟು ಪರಮಾತ್ಮನಿಗೋಸ್ಕರ ಮಾಡ್ತಕ್ಕಂಥ ಈ ಹವನದಲ್ಲಿ ತಳಿದ ತೋರಣಗಳನ್ನು ಕಟ್ಟಬೇಕು. ಆನಂತರ ಬಾಳೆ ಗಿಡವನ್ನು ಕಟ್ಟಬೇಕು. ಮಂಟಪದ ಮಧ್ಯದಲ್ಲಿ ವೇದಿಕೆಯನ್ನು ಮಾಡಿ ಆ ವೇದಿಕೆಯ ಮಧ್ಯದಲ್ಲಿ ಲಕ್ಷ್ಮೀನಾರಾಯಣರನ್ನು ಆಹ್ವಾನ ಮಾಡಬೇಕು. ಆ ನಂತರ ಒಳ್ಳೆ ರೇಷ್ಮೆ ಬಟ್ಟೆಯಿಂದ ಪರಮಾತ್ಮನನ್ನು ಅಲಂಕರಿಸಬೇಕು.
ನಾಮೋಚ್ಚಾರಣ ಮಂತ್ರಪೂರ್ವಕವಾಗಿ ಸಂಕಲ್ಪಪೂರ್ವಕವಾಗಿ ಪರಮಾತ್ಮನನ್ನು ದಾಮೋದರನನ್ನು ಷೋಡಶೋಪಚಾರ ಪೂಜೆಯಿಂದ ಪೂಜಿಸಬೇಕು. ಆನಂತರ ಈ ಪಂಚರಾತ್ರಲ್ಲಿ ಬಂದಿರತಕ್ಕಂತಹ ಈ ಮಹಿಮಾ ಭಾಗವನ್ನು ಕೂಡ ಕೇಳಬೇಕು. ಭಗವಂತನ ಎಡಭಾಗದಲ್ಲಿ ಹೋಮಕುಂಡವನ್ನು ತಯಾರಿಸಬೇಕು. ಮೇಖಲಾತ್ರಯದಿಂದ ಯುಕ್ತವಾದ ಹೋಮಕುಂಡವನ್ನು ತಯಾರಿಸಬೇಕು. ಯಜಮಾನನ ಅಥವಾ ಪುರೋಹಿತರ ಒಂದು ಹಸ್ತ ಮಾತ್ರದವರೆಗೂ ಅಳತೆಯನ್ನು ಮಾಡಬೇಕು. ಆ ಮಂಟಪದ ಮಧ್ಯದಲ್ಲಿ ಆನಂತರ ಅಡಕೆಗಳಲ್ಲಿಯೋ ಅಥವಾ ಕಲಶದಲ್ಲಿಯೋ ಮಹಾಲಕ್ಷ್ಮಿಯ 21 ರೂಪಗಳನ್ನು ಆವಾಹನ ಮಾಡಬೇಕು. ಈ ಲಕ್ಷ್ಮೀ ಪೂಜೆ ವಿಶೇಷವಾಗಿದೆ. ವಿಷ್ಣು ಪತ್ನಿ ಮಹಾಲಕ್ಷ್ಮಿ, ರಮಾ, ಕಮಲಾ, ಇಂದಿರಾ, ಲೋಕಮಾತಾ, ಕಲ್ಯಾಣಿ, ಮಂಗಳ, ಸಾವಿತ್ರಿ, ಜಗದ್ಧಾತ್ರಿ, ಗಾಯತ್ರಿ, ಸುಧೃತಿ ಮಹಾಲಕ್ಷ್ಮಿ, ರಮಾ, ಕಮಲಾ, ಇಂದಿರಾ, ಲೋಕಮಾತಾ, ಕಲ್ಯಾಣಿ, ಮಂಗಲ, ಸಾವಿತ್ರಿ, ಜಗದ್ಧಾತ್ರಿ, ಗಾಯತ್ರಿ, ಸುಧೃತಿ, ಅವ್ಯಕ್ತ, ವಿಶ್ವರೂಪ, ಶ್ರೀಹಿ, ಅಬ್ಧಿತನಯ ಈ ರೀತಿಯಾಗಿ 21 ಹೆಸರುಗಳಿಂದ ಮಹಾಲಕ್ಷ್ಮಿಯನ್ನು ಆವಾಹನ ಮಾಡಬೇಕು. ಆವಾಹನ ಮಾಡಿ ಮೊದಲು ರಕ್ಷಾ ಹೋಮವನ್ನು ಮಾಡಬೇಕು. ಮನ್ಯು ಸೂಕ್ತದ ಋಷಭಮ್ಮ ಸಮಾನಾನಂ ಎಲ್ಲ ಮನ್ಯು ಸೂಕ್ತದ ಸಂಸೃಷ್ಟಂ ಧನಮಭಯಂ ಸಮಾಕೃತಮಸ್ಮಭ್ಯಂ ಈ ಮಂತ್ರದಿಂದ ಮೊದಲು ಆವಾಹನ ಮಾಡಬೇಕು. ಆನಂತರ ಪ್ರಧಾನ ದೇವತೆಯಾದ ದಾಮೋದರನ ಕುರಿತು ಪಾಯಸದ ಆಹುತಿಗಳಿಂದ ಆವಾಹನ ಅವನ ಪೂಜೆಯನ್ನು ಮಾಡಬೇಕು. ಆನಂತರ ಉಳಿದ ದೇವತೆಗಳನ್ನು ಗರುಡಶೇಷ ರುದ್ರಾದಿಗಳನ್ನು ಕೂಡ ಪೂಜಿಸಬೇಕು ಅಂತ ತಿಳ್ಕೊಂಡಂತ ಹೇಳದಿದ್ದಾರೆ. ವಿಶೇಷವಾಗಿ ಸಂಸೃಷ್ಟಂ ಅಂತ ಮಂತ್ರದಿಂದ ಭಗವಂತನಿಗೆ ಅರ್ಪಿಸುವ ಆಹುತಿಗಳು ಇವತ್ತಿನ ದಿವಸ ಅತಿರಸ ಅಥವಾ ಅನರಸವನ್ನು ಮಾಡ್ಕೊಂಡು ತರಬೇಕು. ಅನರಸ ಅತ್ಯಂತ ಅವನಿಗೆ ಪ್ರಿಯವಾಗಿರ್ತಕ್ಕಂಥದ್ದು. ಆ ನಾರಾಯಣನನ್ನು ಉದ್ದೇಶಿಸಿ ತಾನು ಅನರಸಗಳಿಂದ ಆಹುತಿಯನ್ನು ಕೊಡಬೇಕು. ಆಮೇಲೆ ರಕ್ಷಾಹೋಮವನ್ನು ಮಾಡಿ ಪರಮಾತ್ಮನ ಕುರಿತು ಲಕ್ಷ್ಮೀ ಹೋಮವನ್ನು ಮಾಡಬೇಕು. ರಕ್ಷಾಹೋಮದ ಸಂದರ್ಭದಲ್ಲಿ ಸಂಸೃಷ್ಟಂ ಧನಂ ಉಭಯಂ ಆ ಮಂತ್ರದಿಂದಲೂ, ಆನಂತರ ಋಷಭಮ್ಮ ಸಮಾನಾನಂ ಅಂತನ್ನೋ ಮಂತ್ರದಿಂದಲೂ ಪರಮಾತ್ಮನಿಗೆ ಪ್ರತ್ಯೇಕವಾದ ಆಹುತಿಗಳನ್ನು ಕೊಡಬೇಕು. ಆನಂತರ ಪ್ರಾರ್ಥನೆ ಮಾಡಬೇಕು. ಧಾತ್ರಿವೃಕ್ಷಸ್ಯ ಸರ್ವತ್ರ ವೇದಿಕಾ ಸಹಿತಸ್ಯ ಚ. ಪ್ರಾರ್ಥನೆಗಿಂತ ಮೊದಲು ಆ ಗಿಡದ 8 ದಿಕ್ಕುಗಳಲ್ಲಿ ಬಲಿಯನ್ನು ಕೊಡಬೇಕು. ಹೆಸರು ಬೇಳೆ ಬೆಲ್ಲದಿಂದ ತಯಾರಿಸಿರ್ತಕ್ಕಂತಹ ಪಾಯಸದ ಬಲಿಯನ್ನು ಕೊಡಬೇಕು ಎಲ್ಲ ಕಡೆಯಲ್ಲಿಯೂ. ನಮಸ್ತುಭ್ಯಂ ಧಾತ್ರಿದೇವಿ, ನಾನು ಕೊಡ್ತಕ್ಕಂಥ ಬಲಿದಾನವನ್ನು ಸ್ವೀಕಾರ ಮಾಡು. ಒಳ್ಳೆ ತುಪ್ಪ ಇತ್ಯಾದಿಗಳಿಂದ ಯುಕ್ತವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಅಡಿಗೆಯಾಗಿದೆ, ಅದನ್ನು ತಪ್ಪದೇ ಸ್ವೀಕರಿಸು. ಪುತ್ರಾಂದೇಹಿ ಮಹಾಪ್ರಾಜ್ಞೆ, ನನಗೆ ಮಕ್ಕಳಿಲ್ಲದೆ ಇದ್ದರೆ ಮಕ್ಕಳನ್ನು ಕೊಡು, ಕೀರ್ತಿಯನ್ನು ಕೊಡು,
ಆರೋಗ್ಯವನ್ನು ಕೊಡು ಅಂತ ತಿಳ್ಕೊಂಡು ಅಂತ ಹೇಳಿ ಗಾರ್ಮೆಂಟ್ ಪುತ್ರಾಂದೇಹಿ ಮಹಾಪ್ರಾಜ್ಞೆ, ಒಳ್ಳೆಯ ಸಂತತಿಯನ್ನು ಕೊಡು ಮಹಾಲಕ್ಷ್ಮೀ ದೇವಿ, ಕೀರ್ತಿಯನ್ನು ಕೊಡು, ಒಳ್ಳೆಯ ನಿಶ್ಚಿತವಾದ ಬುದ್ಧಿಯನ್ನು ಕೊಡು, ಸ್ಮರಣ ಶಕ್ತಿಯನ್ನು ಕೊಡು, ಸೌಭಾಗ್ಯವನ್ನು ಕೊಡು, ಭಗವಂತನಲ್ಲಿ ಭಕ್ತಿಯನ್ನು ಕೊಡು, ಪ್ರಜ್ಞಾ ಮೇಧಾಂಚ ಸೌಭಾಗ್ಯಂ ವಿಷ್ಣು ಭಕ್ತಿಂಚ ದೇಹಿಮೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು. ನಿನ್ನ ಶರಣಕ್ಕೆ ನಾನು ಬಂದಿದ್ದೇನೆ, ನನ್ನ ಆರೋಗ್ಯ ಕೆಡದಂತೆ ನೋಡಿಕೊಳ್ಳು ತಾಯಿ ಅಂತೇಳಿ 21 ರೂಪಾಯಿ ಲಕ್ಷ್ಮೀದೇವಿಗೆ ಪ್ರಾರ್ಥನೆ ಮಾಡಬೇಕು. ನಿಷ್ಪಾಪಂ ಕುರು ಸರ್ವದ, ನಾನು ಪಾಪ ಮಾಡದಂತೆ ನನಗೆ ಪ್ರೇರಣೆಯನ್ನು ಮಾಡು. ವಾಗ್ಮಿನಂ, ಎಂಥ ವಾಗ್ಮಿಯಾಗಿದ್ದರೂ ಕೂಡ ಅವನು ಈ ಪರಮಾತ್ಮನ ಸೇವೆಗೋಸ್ಕರ ಬೇಡರವನ್ನಾಗಬೇಕಾಗ್ತದೆ. ಕೆಳಭಾಗದಲ್ಲಿ, ಧಾತ್ರಿ ವೃಕ್ಷದ ಕೆಳಭಾಗದಲ್ಲಿ ಮಂದಹಾಸ್ಯಯುಕ್ತನಾಗಿರ್ತಕ್ಕಂಥ ಸ್ತ್ರೀಯರನ್ನು ಆಹ್ವಾನ ಮಾಡಬೇಕು. ಮಾಡಿ ಈ ಹೋಮ ಹವನ ಪೂಜಾ ಷೋಡಶೋಪಚಾರ ಪೂಜಾ ಆಹುತಿಗಳಿಂದ ಸಂತೋಷಪಡಿಸಬೇಕು. ಯಾರು ಈ ರೀತಿಯಾಗಿ ಧಾತ್ರಿ ಬುಡದಲ್ಲಿ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡ್ತಾರೆ ಅಂಥ ವ್ಯಕ್ತಿಗಳು ನಿಶ್ಚಿತವಾಗಿಯೂ ಕೂಡ ಮೋಕ್ಷವನ್ನು ಪಡೀತಾರೆ. ಅವರಿಗೆ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಮೋಕ್ಷ ಕೊಡ್ತೇನೆ ಅಂತೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಧಾತ್ರಿ ಹವನದ ಸಂದರ್ಭದಲ್ಲಿ ಧಾತ್ರಿ ಗಿಡ ಸಮೀಪದಲ್ಲಿರ್ತಕ್ಕಂಥ ಶ್ರೀಹರಿಯ ದರ್ಶನ ಮಾಡಿರ್ತಕ್ಕಂಥ ವ್ಯಕ್ತಿಗಳು ನಿಶ್ಚಿತವಾಗಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಿ ಮೋಕ್ಷವನ್ನು ಪಡೀತಾರೆ. ಯಾರು ಈ ಮಂಟಪವನ್ನು ಅಲಂಕಾರ ಮಾಡ್ತಾರೆ, ಯಾರು ಭಗವಂತನ ದರ್ಶನವನ್ನು ಮಾಡಿಸ್ತಾರೆ ಅಂಥವರಿಗೆ ಪರಮಾತ್ಮ ಸಂತುಷ್ಟನಾಗಿ ಪ್ರಸನ್ನಾತ್ಮ ದದಾನಿ ವಿಮಲಾಮತಿ, ಎಲ್ಲ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಆಗ ಉತ್ತಮವಾದ ಬುದ್ಧಿಯನ್ನು ಕೂಡ ಕೊಡ್ತಾಳೆ. ಅವರಿಗೆ ಸದ್ಬುದ್ಧಿಯನ್ನು ಕೊಟ್ಟು ತನ್ನ ಮಾರ್ಗವನ್ನು ಬೆಳೆದಂತೆ ಸರ್ವೋತ್ತಮ ದಾರಿಯನ್ನು ಬೆಳೆದಂತೆ ನೋಡಿಕೊಳ್ತಾಳೆ. ಏಕುರ್ವಂತಿ ಮಹಾಭಾಗ ಹರೇ ಸಂದರ್ಶನಂ ತಥಾ, ಯಾವ ವ್ಯಕ್ತಿಗಳು ಈ ಧಾತ್ರಿ ಹವನದಲ್ಲಿದ್ದ ಭಗವಂತನನ್ನು ಕಾಣುವುದಿಲ್ಲವೋ ಅವರ ಜೀವನದಲ್ಲಿ ಎಲ್ಲ ಅನುಕೂಲತೆಗಳಿದ್ದರೂ ಕೂಡ ಅಸಮಾಧಾನ, ಅತೃಪ್ತಿ, ದುಃಖಗಳಿರ್ತವೆ. ಯಾರು ಈ ವ್ರತದಲ್ಲಿ ಭಾಗವಹಿಸ್ತಾರೆ ಅಥವಾ ವ್ರತದ ಯಾಜಮಾನ್ಯವನ್ನು ಸ್ವೀಕಾರ ಮಾಡ್ತಾರೆ ಅವರು ಇಲ್ಲಿ ಮಕ್ಕಳ ವರ್ಧದ ಏಕಕ್ರಿಯೆ ಮಾಡಲಿ ಬಿಡಲಿ, ಅಲ್ಲಿ ಮಾತ್ರ ಪರಮಾತ್ಮ ತಾನೇ ಬಂದು ಪ್ರತಿ ಸಹಸ್ರ ಮಾಡಿರ್ತಕ್ಕಂಥವರಿಗೆ ಹಸ್ತಾಂತರವನ್ನು ಕೊಟ್ಟು ತನ್ನ ಕಡೆ ಕರೆದುಕೊಳ್ತಾನೆ. ಧಾತ್ರಿ ಛಾಯಾ ನಿವಾಸಿನೇ, ಧಾತ್ರಿವನದಲ್ಲಿ ವಾಸ ಮಾಡಿದ ನೆಲ್ಲಿಗಿಡದ ನೆರಳಿನಲ್ಲಿರ್ತಕ್ಕಂತಹ ಈ ಪರಮಾತ್ಮನ ಪೂಜೆಯನ್ನು ಮಾಡಿದ್ದನ್ನು ಎಲೆ ಧಾತ್ರೀದೇವಿಯೇ, ಪರಮಾತ್ಮನೇ, ಮಹಾಲಕ್ಷ್ಮೀ ದೇವಿಯೇ ಸ್ವೀಕರಿಸು ಅಂತೇಳಿ ಪ್ರಾರ್ಥನೆ ಮಾಡಬೇಕು. ಅಷ್ಟೇ ಅಲ್ಲ, ಧಾತ್ರಿವನದಲ್ಲಿ ಯಾರು ಇದನ್ನೆಲ್ಲ ಉತ್ಸವವನ್ನು ಮಾಡಿಸ್ತಾರೆ ಅಂಥವರಿಗೂ ಕೂಡ ಮಾನ ಮರ್ಯಾದೆಯನ್ನು ಸಮರ್ಪಣೆ ಮಾಡಬೇಕು. ಅವರಿಗೂ ವಿಶೇಷವಾಗಿರ್ತಕ್ಕಂಥ ಮನ್ನಣೆಯನ್ನು ಕೊಡಬೇಕು. ಧಾತ್ರಿ ಹವನ ಆದ ನಂತರ ವೈಶ್ವದೇವವನ್ನು ಮಾಡಬೇಕು. ಆನಂತರ ಉಳಿದ ದೇವತೆಗಳಿಗೆ ಆ ಧಾತ್ರಿ ಮರದ ಕೆಳಬದಿಯಲ್ಲಿ ತರ್ಪಣಾದಿಗಳನ್ನು ಕೊಟ್ಟು ಆಹಾರವನ್ನು ಅಲ್ಲಿ ಸಮರ್ಪಿಸಬೇಕು. ಇದು ಸರ್ವಸಾಮಾನ್ಯವಾಗಿರ್ತಕ್ಕಂಥ ನಿಯಮ. ಬ್ರಹ್ಮಚಾರಿ ಭವೇದ್ರಾತ್ರು ಕ್ಷಿತಿಶಾಯ ಭವೇತ್ತದ, ಬ್ರಹ್ಮಚಾರಿ ಆಗಿರ್ತಕ್ಕಂಥವರು
ಬ್ರಹ್ಮಚಾರಿ ಆಗಿರ್ತಕ್ಕಂಥವರು ಇವತ್ತು ಮಾತ್ರ ರಾತ್ರಿ ನೆಲದ ಮೇಲೆ ಮಲ್ಕೊಳ್ಬೇಕು. ಎಲ್ಲ ನಗರದ ಜನರು ಸೇರಿ ಈ ವ್ರತವನ್ನು ಆಚರಿಸಬೇಕು. ಇಷ್ಟೆಲ್ಲ ಮಾಡಿದ ನಂತರ ಮಹಾಲಕ್ಷ್ಮೀ ದೇವಿಗೂ ಪರಮಾತ್ಮನಿಗೂ ಈ ಧಾತ್ರಿ ಹವನದ ಕರ್ಮವನ್ನು ಕೃಷ್ಣಾರ್ಪಣ ಮಸ್ತು ಅಂತ ತಿಳ್ಕೊಂಡಂತೇಳಿ ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಗಮ್ಯಸ್ಥ ವಿಶ್ವಂ ಸದಾಜಾಧಿಕಂ ಅಂತ ತಿಳ್ಕೊಂಡಂತ ಹೇಳಿ ಪರಮಾತ್ಮನಿಗೆ ಸಂಪೂರ್ಣವಾದಂಥ ನೈವೇದ್ಯಾದಿಗಳನ್ನು ಹೋಮ ಹವನಗಳನ್ನು ಸಮರ್ಪಣೆ ಮಾಡಬೇಕು. ದಿನಾಲು ಪರಮಾತ್ಮನ ಪೂಜೆಯನ್ನು ಮನೆಯಲ್ಲಿ ಮಾಡಬೇಕು. ಈ ಧಾತ್ರಿ ಹವನವನ್ನು ಮಾಡಿದರೆ ಅಶ್ವಮೇಧ ಸಹಸ್ರೇಶು 1000 ಅಶ್ವಮೇಧದ ಯಜ್ಞದ ಫಲವು ಸಿಗ್ತದೆ. ವಾಜಪೇಯ ಶತೇಶು ಚ 100 ವಾಜಪೇಯ ಯಜ್ಞ ಮಾಡಿದ ಪುಣ್ಯ ಸಿಗ್ತದೆ. ಕಾರ್ತೀಕದಲ್ಲಿ ವನಭೋಜನ ಬ್ರಾಹ್ಮಣ ಭೋಜನವನ್ನು ಮಾಡಿಸಿದರೆ ಅನಂತ ಪುಣ್ಯ ಇದೆ, ಪರಮಾತ್ಮನ ಪರಮಾನುಗ್ರಹವಾಗ್ತದೆ. ನೆನ್ಪು ಪರಮಾತ್ಮ ಅನುಗ್ರಹಕ್ಕೋಸ್ಕರ ಇಷ್ಟೆಲ್ಲ ಮಾಡಬೇಕು. ಏನೇ ಇದು ವನಭೋಜನವನ್ನು ಮಾಡಬೇಕು. ಎಲ್ಲ ಪಾಪಗಳಿಂದ ಮನುಷ್ಯ ಮುಕ್ತನಾಗ್ತಾನೆ. ಅನುಸಾರೇಣ ಏನಪ್ಪ ಎಷ್ಟು ಖರ್ಚು ಮಾಡಬೇಕು, ಎಷ್ಟು ವಿಜೃಂಭಣೆ ಮಾಡಬೇಕು ಅಂತ ಅನ್ನೋ ಪ್ರಶ್ನೆ ಬಂದರೆ ತನ್ನ ಶಕ್ತಿಗೆ ಅನುಸಾರವಾಗಿ ಮಾಡಬೇಕು ಅಂತ ಅಂದಿದ್ದಾರೆ. ಆದ್ದರಿಂದ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜೋರದ ಬದ್ಧಸ್ತಿ ಇಲ್ಲ. ಈ ಧಾತ್ಯವನ್ನು ಮಾಡದೇ ಇದ್ದರೆ ಪೂರ್ತಿ ವರ್ಷ ಮಾಡಿದ ಪೂಜಾ ಸಂಧ್ಯಾದಿಗಳ ಪುಣ್ಯ ಹ್ರಾಸವಾಗ್ತದೆ. ಆದ್ದರಿಂದಾಗಿ ಕಷ್ಟಪಟ್ಟಾದರೂ ಈ ಧಾತ್ರಿ ಹವನದ ಸಂದರ್ಭದಲ್ಲಿ ಮನುಷ್ಯ ತಾನು ಸಮ್ಮಿಲಿತನಾಗಬೇಕು, ಅಲ್ಲಿ ಹೋಗಿ ಸೇರಬೇಕು. ದಾಮೋದರ ಪ್ರಸಾದೇನ ಪರಮಾತ್ಮ ದಾಮೋದರ ಇಂಥವ್ರ ಮೇಲೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾನೆ. ಆ ದಾಮೋದರನ ದರ್ಶನದಿಂದ ಎಲ್ಲ ಅಸುರರು ಕೂಡ ಹೊರಟೋಗ್ಬಿಡ್ತಾರೆ. ಆ ನಂತರ ಭವಬಂಧದ ಕೂಡ ದೂರವಾಗ್ತದೆ, ಪರಮಾತ್ಮನ ಪರಮಾನುಗ್ರಹವಾಗ್ತದೆ. ಈ ಧಾತ್ರಿ ಹವನ ಮತ್ತು ವನಭೋಜನವನ್ನು ಮಾಡಿಸಿದರೆ ಅಂಥ ಮಹಾಪುಣ್ಯ ಇದೆ ಅಂತ ತಿಳ್ಕೊಂಡು ಹೇಳಿ ಇತಿ ಶ್ರೀ ಪಂಚರಾತ್ರಾಗಮೆ ಭಾರದ್ವಾಜ ಸಂಹಿತಾಯಾಮ್ ಪಂಚರಾತ್ರಗಮ ಅಂತ ಒಂದು ಗ್ರಂಥ, ಅದರಲ್ಲಿ ಕೂಡ ಭಾರದ್ವಾಜ ಸಂಹಿತ ಅಂತ ತಿಳ್ಕೊಂಡಂಥ ಉಪಭಾಗ ಅಂತ ಕೆಲವು ಉಪಭಾಗಗಳಿಂದ ಯುಕ್ತವಾಗಿದೆ ಸಾಮ್ಯದ. ಅದನ್ನು ಪರಮಾತ್ಮ ಸಂತುಷ್ಟನಾಗ್ತಾನೆ. ಮೋದಕೆ ತತ್ರ ಭವಬಂಧ ವಿವರ್ಜಿತ. ಇವತ್ತು ಮಧ್ಯ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ಕ್ಷಮಿಸಬೇಕು. ಒಟ್ಟು ಧಾತ್ರಿಯವನ್ನು ಮಾಡೋದರಿಂದ ಪರಮಾತ್ಮನ ಪೂರ್ಣಾನುಗ್ರಹವಾಗ್ತದೆ. ನಮ್ಮ ಜೀವನದಲ್ಲಿ ಸುಖ ಸಮೃದ್ಧಿಗಳು ಇತ್ಯಾದಿಗಳು ಪ್ರಾಪ್ತವಾಗ್ತವೆ ಅಂತ ತಿಳ್ಕೊಂಡಂತೇಳಿ ಪಂಚರಾತ್ರಾಗಮದ ಭಾರದ್ವಾಜ ಸಂಹಿತೆಯಲ್ಲಿ ವಿವರಣೆಯನ್ನು ಮಾಡಿದ್ದಾರೆ. ಪೂಜಾ ವಿಧಾನವನ್ನು ಕೂಡ ಶಾಸ್ತ್ರದಲ್ಲಿ ಹೇಳಿದೆ. ಆ ಪ್ರಕಾರವೇ ಧಾತ್ರಿ ಹವನದ ವಿಧಾನವನ್ನು ಮಾಡಲಾಗ್ತದೆ. ಆದ್ದರಿಂದಾಗಿ ನಾಳಿನ ದಿವಸ ನಮ್ಮ ವಿದ್ಯಾಪೀಠದ ಪರಿಸರದಲ್ಲಿ ನಡೆಯತಕ್ಕಂತಹ ಈ ಧಾತ್ರಿ ಹವನದಲ್ಲಿ ಭಾಗವಹಿಸಿ ಪುಣ್ಯ ಗಳಿಸಿ. ದೂರ ಇದೆ ನನಗೆ ಗೊತ್ತಿದೆ, ವಯಸ್ಸಾದವರು ಇದ್ದೇನೆ ಅಂತ ಗೊತ್ತಿದೆ. ಆದರೂ ಕೂಡ ಕಷ್ಟಪಟ್ಟು ಈ ಧಾತ್ರಿ ಹವನದಲ್ಲಿ ಭಾಗವಹಿಸಿದರೆ 1 ವರ್ಷ ಮಾಡಿದ ಪಾಪಗಳು ದೂರವಾಗ್ತದೆ, ಪುಣ್ಯ ಹ್ರಾಸವಾಗೋದಿಲ್ಲ, ಇನ್ನೂ ಪುಣ್ಯ ಹೆಚ್ಚಾಗಿ ಬೆಳೀತದೆ. ಇಂಥ ಉತ್ತಮವಾಗಿರ್ತಕ್ಕಂತಹ ಪರಮಾತ್ಮನ ಮಹಿಮೂಳ್ಯ ಗ್ರಂಥ. ಈ ಗ್ರಂಥಕ್ಕೆ ಉಳಿದ ಪೀಠಾಧಿಪತಿಗಳು ಕೂಡ
ಈ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಿದ್ದೀರಿ. ಅವರಿಗೂ ಅನಂತ ನಮಸ್ಕಾರಗಳು. ಇಂಥ ಗುರುಗಳ ಪೂಜೆಯನ್ನು ನಾವು ಯಥಾಶಕ್ತಿ ಧಾತ್ರಿಯವನ ಸಂದರ್ಭದಲ್ಲಿ ಮಾಡೋಣ, ತಪ್ಪದೇ ಮಾಡೋಣ. ಉಳಿದ ವಿಚಾರ ನಾಳಿನ ದಿವಸ ತಿಳ್ಕೊಳ್ಳಿ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತನ್ನುವ ರೀತಿಯಿಂದಲೇ ನರಸಿಂಹದೇವರು ಎಲ್ಲರನ್ನು ಸಂರಕ್ಷಣೆ ಮಾಡ್ತಾ ಬಂದಿದ್ದಾರೆ. ಇಂಥ ಹವನ ಪರಮಾತ್ಮನ ಕಡೆಯಿಂದ ತೆಗೆದುಕೊಳ್ಳಲಿ, ಮಾಡಿಸಲಿ ಅಂತ ತಿಳ್ಕೊಂಡು ಹೇಳಿ ನನ್ನ ಈ 2 ಮಾತುಗಳನ್ನು ಧಾತ್ರಿ ಹವನದ ಬಗ್ಗೆ ಇರತಕ್ಕಂಥದ್ದನ್ನು ನಾನು ಸೂಚನೆ ಮಾಡಿದ್ದೆ. ಪರಮಾತ್ಮ ಮಧುವಣಿಗ ಅದ್ಭುತವಾದ ರೀತಿಯಲ್ಲಿ ಅಲಂಕಾರ ಮಾಡಿಕೊಂಡಿದ್ದಾನೆ. ಪರಮಾತ್ಮನ ಆ ಮಹಿಮೆ, ಪರಮಾತ್ಮನ ಈ ವೈಶಿಷ್ಟ್ಯ ನಮ್ಮ ಜೀವನದಲ್ಲಿ ನಾವು ತಂದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸೋಣ. ಧಾತ್ರಿ ಹವನದಲ್ಲಿ ಭಾಗವಹಿಸೋಣ. ಎಲ್ಲರೂ ಬನ್ನಿ. ಸರಿಯಾಗಿ 10 ಗಂಟೆಗೆ ಪ್ರಾರಂಭ ಮಾಡ್ತೇವೆ, ವಿಳಂಬ ಆಗೋದಿಲ್ಲ. ಭಾಗವಹಿಸಿ ಎಲ್ಲರೂ ಪುಣ್ಯವಂತರಾಗೋಣ. ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.